ಸರಗೂರು ತಾಲೂಕಿನಲ್ಲಿ ಕಡನೆ ಕಾರ್ಯಾಚರಣೆ ಶುರುವಾಗ್ತಾ ಇದೆ. ಲೊಕೇಶನ್ಗೆ ನಮ್ಮ ಕುಮ್ಕಿ ಆನೆಗಳ ಆಗಮನ ಆಗಾಯಿತು. ಏಕಲವ್ಯ, ಸುಗ್ರೀವ, ಧನಂಜಯ, ಪ್ರಶಾಂತ, ಅಯ್ಯಪ್ಪ ಒಟ್ಟು 5 ಆನೆಗಳನ್ನು ಬಳಸ್ಕೊಂಡು ಕಾಡನೆ ಹಿಡಿಯುವಂಥ ಒಂದು ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ. ಇದು ಕಂಪ್ಲೀಟ್ ಆಗಿ ಕಾಡಂಚಿನ ಪ್ರದೇಶ. ಸೊ ಹಿಂದ್ಗಡೆ ನೀವು ರೈಲ್ವೆ ಬ್ಯಾರಿಕೇಡನ್ನು ನೋಡ್ತಾ ಇರ್ಬೋದು. ಬಿ ಮಟ್ಕೆರೆ ಅಂತ ಒಂದು ವಾರದ ಹಿಂದೆ ಅಷ್ಟೇ ಒಬ್ಬರನ್ನ ಮಾದಪ್ಪ ಅಂತ ಒಂದು ವ್ಯಕ್ತಿ ಏನಿದ್ದಾರೆ, ಸೊ ಅವರ ಮೇಲೆ ದಾಳಿ ನಡೆಸಿತ್ತು. ಅದು ಅವರು ತೀರಿಕೊಳ್ತಾರೆ. ಹೀಗಾಗಿ ಆರ್ಡರ್ ಸಹ ಬರುತ್ತೆ ಒಂದು ಕಾಡಾನೆನ ಹಿಡೀರಿ ಅಂತ. 1 ವರ್ಷದಿಂದ ಒಂದು ಆನೆ ಸೈಟ್ ಆಗ್ತಾ ಇತ್ತು, ಹೋಗಿ ಬಂದು ಎಲ್ಲವನ್ನೂ ಕೂಡ ಮಾಡ್ತಾ ಇತ್ತು. ಅದೇ ಒಂದು ಕಾಡಾನೆಯನ್ನು ಹಿಡಿಯೋಕೆ ಇದೀಗ ಕುಮ್ಕಿ ಆನೆಗಳ ಆಗಮನ ಆಗಿದೆ. ಏಕಲವ್ಯ ಸಹ ದೊಡ್ಡರವೆಯಿಂದ ಬಂದಿರುವಂಥದ್ದು. ಕಂಪ್ಲೀಟ್ ಟೀಮ್ ನೋಡಿ ರೆಡಿಯಾಗಿರುವಂಥದ್ದು. ನೋಡೋಣ ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ. ರೋಚಕವಾದಂಥ ಕಾರ್ಯಾಚರಣೆ ಆಗುವಂಥ ಸಾಧ್ಯತೆ, ಯಾಕೆಂದರೆ ಇದು ಕಂಪ್ಲೀಟಾಗಿ ಕಾಡಂಚಿನ ಪ್ರದೇಶ. ಸುತ್ತಲೂ ರೈಲ್ವೆ ಬ್ಯಾರಿಕೇಡ್ ಸಹ ಇದೆ. ಹಳ್ಳಿ ಭಾಗಕ್ಕೆ ಕಾಡಾನೆ ಬಂದು ಕೆಲವನ್ನು ಕೂಡ ಮಾಡ್ತಾ ಇತ್ತು, ದಾಂಧಲೆ ನಡೆಸ್ತಾ ಇತ್ತು, ಅವಳಿ ಕೂಡ ಕೊಡ್ತಾ ಇತ್ತು. ಸೊ ಅದೇ ಭಾಗದಲ್ಲಿ ಈಗ ಕಾರ್ಯಾಚರಣೆಯನ್ನು ಶುರು ಮಾಡ್ತಾ ಇದ್ದಾರೆ. ಪ್ರಶಾಂತ ಆನೆ ನೇತೃತ್ವದಲ್ಲಿ ಒಂದು ಕಾಡಾನೆ ಕಾರ್ಯಾಚರಣೆ, ಸೆರೆಹಿಡಿಯುವಂಥ ಕಾರ್ಯಾಚರಣೆ ನಡೆಯುತ್ತೆ ಅಂತ ಹೇಳ್ಬೋದು. ಒಂದು 100-150 ಜನ ಸಿಬ್ಬಂದಿ ವರ್ಗದವರು ಒಂದು ಕಾರ್ಯಾಚರಣೆ ಅಂತ ಆದರೆ ಶುರು ಮಾಡ್ತಾರೆ. ನೆಕ್ಸ್ಟ್ ಡಾಕ್ಟರ್ ಟೀಮ್ ಇರುತ್ತೆ, ಸಿಬ್ಬಂದಿ ವರ್ಗದವರ ಜೊತೆಗೆ ETF ಟೀಮ್ ಅಂತ, ಅದು ಕೂಡ ಒಂದು ಸ್ಪೆಷಲ್ ಟೀಮ್. ಟ್ರ್ಯಾಕರ್ಸ್ಗಳಿರ್ತಾರೆ, ಆನೆ ಮೌತ ಕಾವಡಿ ಟೀಮ್ ಆಗಿರ್ಬೋದು. ಟ್ರ್ಯಾಕರ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಅವರೇ ಆನೆ ಹೆಜ್ಜೆ ಗುರುತೆಲ್ಲವನ್ನು ಕೂಡ ಪತ್ತೆ ಹಚ್ಚೋದು. ಮತ್ತು ಡಾಕ್ಟರ್ಸು ಮತ್ತು ಶಾರ್ಪ್ ಶೂಟರ್. ಸೊ ಕಾದು ನೋಡ್ಬೇಕು ಯಾವ ರೀತಿ ಇರುತ್ತೆ ಕಾರ್ಯಾಚರಣೆ. ಪ್ರಶಾಂತ ಕೂಡ ಎಂಟ್ರಿ ಕೊಟ್ಟಿದ್ದು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀಲಿ ಅಂತ ಎಲ್ಲರೂ ಕೂಡ ತಪ್ಪದೆ ವಿಶ್ ಮಾಡಿ. ರೋಚಕವಾದಂಥ ಕಾರ್ಯಾಚರಣೆ ನಡಿಬೋದು, ಯಾಕೆಂದರೆ ಇದು ಸುಮಾರು 1 ವರ್ಷದಿಂದ ಆನೆ ಬಂದು ಹೋಗಿ ಎಲ್ಲವನ್ನು ಕೂಡ ಮಾಡ್ತಾ ಇತ್ತು. ಬಟ್ ಈಗ ಆರ್ಡರ್ ಬಂದಿದೆ, ಕಾರಣ ಒಂದು ಜೀವ ಬಲಿಯಾದಂಥ ಕಾರಣ ಇವಾಗ ಆರ್ಡರ್ ಮಾಡಿರುವಂಥದ್ದು ಕ್ಯಾಪ್ಚರ್ ಮಾಡಿ ಅಂತ. ಕ್ಯಾಪ್ಚರ್ ಆದಮೇಲೆ ಇದನ್ನು ಕಾಡಿಗೆ ಬಿಡುವಂಥ ಒಂದು ಚಾನ್ಸಸ್ ಬಹುತೇಕ ಇದೆ. ಮೋಸ್ಟ್ಲಿ ರಿಲೊಕೇಟ್ ಮಾಡ್ತಾರೆ ಫಾರೆಸ್ಟ್ ಕಡೆಗೇನೆ. ಬಿಕ್ಕೋಡು ನಂತರ ಅಂದರೆ ಬಿಕ್ಕೋಡ್ನಲ್ಲಿ ಸುಮಾರು 25 ದಿವಸದ ಹಿಂದೆ ಕಾಡಾನೆ ಸೆರೆ ಹಿಡಿದಿದ್ರು, ಕಾರ್ಯಾಚರಣೆ ಮಾಡಿದ್ರು. ಅದಾದ ಬಳಿಕ ಈಗ ಆಗ್ತಿರುವುದು ಸರಗೂರು ತಾಲೂಕಿನಲ್ಲಿ ಕಾಡಾನೆ ಕಾರ್ಯಾಚರಣೆ. ಇದು ವರ್ಷದ 2ನೇ ಕಾಡಾನೆ ಕಾರ್ಯಾಚರಣೆ ಅನ್ಬೋದು. ನೋಡೋಣ ಯಾವ ರೀತಿ ನಡೀಬೋದು, ಎಷ್ಟು ಚೆನ್ನಾಗಿರುತ್ತೆ, ಯಾವ ರೀತಿ ನಡೆಯುತ್ತೆ ಅಂತ. ಭಾಳಷ್ಟು ಜನರಿಗೂ ಕೂಡ ಒಂದು ಕುತೂಹಲ ಇದೆ. ಕಾರ್ಯಾಚರಣೆ ಅಂತ ಬಂದರೆ ಜನರಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಜಾಸ್ತಿನೇ ಇರುತ್ತೆ, ಯಾವ ರೀತಿ ಇರುತ್ತೆ ಒಂದು ಕಾಡಾನೆ ಅಂತೂ ದೈತ್ಯಕರವಾಗಿದೆ, ಒಳ್ಳೆ ಹೈಟ್ ಸಹ ಇದೆ. ಸುಗ್ರೀವ ಸಹ ಬಂದಿದ್ದು ನೋಡ್ತಾ ಇರ್ಬೋದು. ಸುಗ್ರೀವ ಸಹ ನಿಂತ್ಕೊಂಡಿದ್ದಾನೆ, ಸ್ವಲ್ಪ ಮದದಲ್ಲಿದ್ದಾನೆ ಸುಗ್ರೀವ. ಸಖತ್ತಾಗಿ ಕಾರ್ಯಾಚರಣೆ ಮಾಡ್ತೇನೆ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಕುಮ್ಕಿ ಆನೆಗಳು ಸುಗ್ರೀವ ಆಗಿರ್ಬೋದು. ಇನ್ನು ಧನಂಜಯ ಬಗ್ಗೆ ಕೂಡ ಹೇಳಬೇಕು, ಯಾಕೆಂದರೆ ಧನಂಜಯ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಪ್ರಶಾಂತ ಇದ್ದಾನೆ, ನಮ್ಮ ಏಕಲವ್ಯ ಇದ್ದಾನೆ, ಎಂಗಂಡ್ ಎನರ್ಜೆಟಿಕ್. ಸೊ ಎಲ್ಲ ಆನೆಗಳು, ಮತ್ತು ಅಯ್ಯಪ್ಪ ಒಂದು ಹೊಸ ಆನೆ ಆಗಿದ್ರು, ಈಗಾಗಲೇ ಒಂದು 3-4 ಬಾರಿ ಎಕ್ಸ್ಪೀರಿಯನ್ಸ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದು. ಸೊ ಹೀಗಾಗಿ ಆ ಒಂದು ಆನೆಯೂ ಸಹ ಧೈರ್ಯಶಾಲಿ, ಬಲಶಾಲಿ, ಅದನ್ನು ಕೂಡ ಬಳಸ್ಕೊಂಡಿದ್ದಾರೆ. ಯಶಸ್ವಿಯಾಗಿ ನಡೆಯಬೇಕು ಕಾರ್ಯಾಚರಣೆ. ಎಲ್ರಿಗೂ ಕೂಡ ಒಂದು ಖುಷಿ ಇದೆ, ಕಾರ್ಯಾಚರಣೆ ನೋಡಬೇಕು ಅಂತ ಒಂದು ಕ್ಯೂರಿಯಾಸಿಟಿಯು ಸಹ ಜಾಸ್ತಿ ಇದೆ. ನೋಡೋಣ ಯಾವ ರೀತಿ ನಡೆಯುತ್ತೆ ಅಂತ. ಕಂಪ್ಲೀಟ್ ಎಲ್ಲವೂ ಕೂಡ ಫಾರೆಸ್ಟ್ ಎಂಡ್ ಅಂತಲೇ ಹೇಳ್ಬೋದು. ಬಂಡೀಪುರ ಆ ಕಡೆ ಕಂಪ್ಲೀಟಾಗಿ ಸುತ್ತಲೂ ರೈಲ್ವೆ ಬ್ಯಾರಿಕೇಡ್ ಸಹ ಇರುತ್ತೆ. ಅಂಥದ್ರಲ್ಲೂ ಕೂಡ ಕಾಡಾನೆ ಈಗೇನೋ ಮಾಡಿ ಒಳಗಡೆ ಪ್ರವೇಶ ಮಾಡಿಬಿಡುತ್ತೆ. ಹಳ್ಳಿ ಭಾಗ ಆಗಿರ್ಬೋದು, ಸುತ್ತಮುತ್ತ ಗ್ರಾಮ ಜನರು ಕೂಡ ಆತಂಕ ಮತ್ತು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರ್ತಾರೆ. ಹೀಗಾಗಿ ಕಾರ್ಯಾಚರಣೆ ಮಾಡುವುದು ತುಂಬಾ ಅವಶ್ಯಕತೆ ಆಗಿರುತ್ತೆ. ಜನರಿಗೆ ಕಂಪ್ಲೀಟಾಗಿ ಇಲ್ಲಿ ನಿಯಂತ್ರಣ ಸಹ ಮಾಡ್ತಾರೆ ಕಾಡಾನೆ ಕಾರ್ಯಾಚರಣೆ ಶುರುವಾದಂಥ ಟೈಮ್ನಲ್ಲಿ. ಯಾಕೆಂದರೆ ಕಾಡಾನೆ ತುಂಬ ಸಿಟ್ಟಿನಲ್ಲಿರುತ್ತೆ. ಡಾರ್ಟ್ ಎಲ್ಲ ಮಾಡಬೇಕು, ಮತ್ತು ಭಾಳಷ್ಟು ಲೆಂತಿ ಪ್ರೊಸೆಸ್ ಇರುತ್ತೆ. ಡಾರ್ಟ್ ಆದಮೇಲೆ ತುಂಬ ಅದು ಓಡುತ್ತೆ. ನಂತರ ಅಲ್ಲಿ ಬಿದ್ದಂಥ ಟೈಮ್ಲಿ ಹಗ್ಗ ಹಾಕುವಂಥದ್ದಾಗಿರ್ಬೋದು, ಎಳ್ಕೊಂಬರೋದಾಗಿರ್ಬೋದು, ಲಿಫ್ಟಿಂಗ್ ಆಗಿರ್ಬೋದು, ಕ್ರೈನ್ ಬಂದಿರುತ್ತೆ, ಕ್ರಾಲ್ ಲಾರಿ ಇರುತ್ತೆ. ಕ್ರಾಲ್ ಲಾರಿಗೆ ಲಿಫ್ಟ್ ಮಾಡಿ ಲೋಡ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲವೂ ಕೂಡ ಒಂದು ಲೆಂತಿ ಪ್ರೊಸೆಸ್, ತುಂಬ ಒಂದು ಟೈಮ್ ಸಹ ತೆಗೆದುಕೊಳ್ಳುತ್ತೆ. ಕಾರ್ಯಾಚರಣೆ ಶುರು ಮಾಡೋದು ಏನಿಲ್ಲ ಅಂದರೂ 6-7 ಅವರ್ಸ್ ಬೇಕಾಗುತ್ತೆ. ಒಂದು ದಿನ ಕಂಪ್ಲೀಟ್ ಸಹ ತೆಗೆದುಕೊಳ್ಳುವಂಥ ಒಂದು ಸಂದರ್ಭವೂ ಸಹ ಇರುತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಕಾರ್ಯಾಚರಣೆ. ಅಯ್ಯಪ್ಪ ನಮ್ಮ ಎಂಗಂಡ್ ಎನರ್ಜೆಟಿಕ್ ಹೀರೋ ಅನ್ಬೋದು, ಸೂಪರಾಗಿ ಕಾರ್ಯಾಚರಣೆಯನ್ನು ಮಾಡ್ತಾನೆ, ಈಗಾಗಲೇ ಮಾಡಿದ್ದಾನೆ, ಒಂದು ಪ್ರೂವ್ ಸಹ ಮಾಡಿದ್ದಾನೆ ತಾನೊಂದು ಬಲಶಾಲಿ ಆನೆ ಅಂತ. ಇನ್ನು ಧನಂಜಯ ಸಹ ನೋಡ್ತಾ ಇರ್ಬೋದು. 5 ಕುಮ್ಕಿ ಆನೆಗಳು ಈಗ ಕಾರ್ಯಾಚರಣೆಗೆ ಸಿದ್ಧತೆಯಾಗಿದ್ದಾವೆ. ಪೂಜೆಯನ್ನು ಮಾಡಿ ಇನ್ನೇನು ಕಾರ್ಯಾಚರಣೆಯನ್ನು ಸಹ ಶುರು ಮಾಡ್ತಾರೆ. ತಪ್ಪದೆಲ್ಲರೂ ಕೂಡ ವಿಶ್ ಮಾಡಿ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಯಲಿ ಎಂಬುದು ಎಲ್ಲರ ಒಂದು ಆಸೆ ಸಹ ಆಗಿರುತ್ತೆ. ಸೊ ಇದರ ಒಂದು ಕಂಪ್ಲೀಟ್ ನೇತೃತ್ವ ಅಂತ ಹೇಳಿದ್ರೆ ಎಲ್ಲ ಆನೆಗಳು ಕೂಡ ಒಂದು ಕ್ಯಾಪ್ಟನ್ ಅಂತ ಹೇಳಬೇಕಂದ್ರೆ ಸುಗ್ರೀವ ಕೂಡ ಬಲಶಾಲಿ. ಏಜ್ ವೈಸ್ ನೋಡಿದ್ರೆ ಪ್ರಶಾಂತನ ನಾವು ಒಂದು ಹೆಸರನ್ನು ತೆಗೆದುಕೊಳ್ಬೋದು. ಪ್ರಶಾಂತ ಒಂದು ಸೀನಿಯಾರಿಟಿ 52 ವರ್ಷ. ಆತನ ಒಂದು ನೇತೃತ್ವದಲ್ಲಿ ಕಾರ್ಯಾಚರಣೆ
ನೋಡ್ತಾ ಇರ್ಬೋದು ಒಂದು ಕಾಡಾನೆ ಯಾವ ರೀತಿ ಇದೆ ಅಂತ. ಇದೇ ಒಂದು ಕಾಡಾನೆಯನ್ನು ಸೆರೆ ಹಿಡಿಯುವ ಒಂದು ಮಾಹಿತಿಯು ಸಹ ಬಂದಿರುವಂಥದ್ದು. ಮತ್ತು ಅಯ್ಯಪ್ಪ ದುಬಾರೆಯಿಂದ, ಸುಗ್ರೀವ ದುಬಾರೆಯಿಂದ, ಧನಂಜಯ ದುಬಾರೆಯಿಂದ, ಪ್ರಶಾಂತ್ ದುಬಾರೆಯಿಂದ, ಇನ್ನು ದೊಡ್ಡರ್ವೆಯಿಂದ ಏಕಲವ್ಯ ಲಾಸ್ಟ್ ಬಿಕೋಡು ಟೈಮ್ ಕ್ಯಾಪ್ಚರ್ಗೆ ಬಂದಿರಲಿಲ್ಲ. ಅಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣ ಜಾಯ್ನ್ ಆಗಿದ್ದರು. ಅಯ್ಯಪ್ಪ ಸಹ ಬಂದಿದ್ದ, ಸುಗ್ರೀವ ಬಂದಿದ್ದ, ಧನಂಜಯ ಬಂದಿದ್ದ. ಈಗ ಏಕಲವ್ಯ ಈ ಒಂದು ಕಾರ್ಯಾಚರಣೆ ಸರ್ಗೂರು ತಾಲೂಕಿನಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ. ಅಯ್ಯಪ್ಪ ಸಹ ತುಂಬ ಆ್ಯಕ್ಟಿವ್ ಆಗಿ ಭಾಗಿಯಾಗ್ತಾ ಇದ್ದಾನೆ. ಇದೇ ರೀತಿ ಯಶಸ್ವಿಯಾಗಿ ಎಲ್ಲ ಒಂದು ಕಾರ್ಯಾಚರಣೆಯಲ್ಲಿ ಅಯ್ಯಪ್ಪ ಭಾಗಿಯಾದರೆ ಆತನ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಎಲ್ಲರೂ ಕೂಡ ವಿಶ್ ಮಾಡೋದನ್ನು ಮರಿಬೇಡಿ.